ಮಳೆಯ ಅಬ್ಬರಕ್ಕೆ ಕೊಪ್ಪಳದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯ ಆರ್ಭಟಕ್ಕೆ ನವೀಕೃತ ರೈಲ್ವೆ ನಿಲ್ದಾಣ ಸೋರಿಕೆ ಆಗ್ತಾ ಇದೆ. ಇವತ್ತು ಉದ್ಘಾಟನೆಗೊಳ್ಳಲಿರುವ ಕೊಪ್ಪಳ ರೈಲ್ವೆ ನಿಲ್ದಾಣ ಈಗಾಗಲೇ ಸಿಕ್ಕಾಪಟ್ಟೆ ಸೋರಿಕೆಯಾಗಿದೆ. ವರ್ಚುವಲ್ ಮೂಲಕ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಇನ್ನೂ ಅನೇಕ ರೈಲ್ವೆ ನಿಲ್ದಾಣಗಳು ದೇಶಾದ್ಯಂತ ಇವತ್ತು ವರ್ಚುವಲ್ ಮುಖಾಂತರ ಚಾಲನೆ ನೀಡುತ್ತಿದ್ದಾರೆ ಪಿಎಂ ಮೋದಿ. ಪ್ರಧಾನಿ ಮೋದಿ ಉದ್ಘಾಟನೆಗೂ ಮುನ್ನವೇ ಕೊಪ್ಪಳದ ರೈಲ್ವೆ ನಿಲ್ದಾಣ ಸೋರಿದೆ. ಕಳಪೆ ಕಾಮಗಾರಿ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತು ಉದ್ಘಾಟನೆಯಾಗಬೇಕಾಗಿರೋ ಕೊಪ್ಪಳದ ರೈಲ್ವೆ ನಿಲ್ದಾಣದ ದೃಶ್ಯ. ರೈಲ್ವೆ ನಿಲ್ದಾಣದ ಒಳಗೆಲ್ಲ ಸಂಪೂರ್ಣ ನೀರು ತುಂಬಿಬಿಟ್ಟಿದೆ, ಸೋರ್ತಾ ಇದೆ ಎಲ್ಲ ಕಡೆ. ಮಳೆಯ ಅಬ್ಬರಕ್ಕೆ ಕೊಪ್ಪಳದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯ ಆರ್ಭಟಕ್ಕೆ ನವೀಕೃತ ರೈಲ್ವೆ ನಿಲ್ದಾಣ ಸೋರಿಕೆ ಆಗ್ತಾ ಇದೆ. ಇವತ್ತು ಉದ್ಘಾಟನೆಗೊಳ್ಳಲಿರುವ ಕೊಪ್ಪಳ ರೈಲ್ವೆ ನಿಲ್ದಾಣ ಈಗಾಗಲೇ ಸಿಕ್ಕಾಪಟ್ಟೆ ಸೋರಿಕೆಯಾಗಿದೆ. ವರ್ಚುವಲ್ ಮೂಲಕ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಇನ್ನೂ ಅನೇಕ ರೈಲ್ವೆ ನಿಲ್ದಾಣಗಳು ದೇಶಾದ್ಯಂತ ಇವತ್ತು ವರ್ಚುವಲ್ ಮುಖಾಂತರ ಚಾಲನೆ ನೀಡುತ್ತಿದ್ದಾರೆ ಪಿಎಂ ಮೋದಿ. ಪ್ರಧಾನಿ ಮೋದಿ ಉದ್ಘಾಟನೆಗೂ ಮುನ್ನವೇ ಕೊಪ್ಪಳದ ರೈಲ್ವೆ ನಿಲ್ದಾಣ ಸೋರಿದೆ. ಕಳಪೆ ಕಾಮಗಾರಿ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತು ಉದ್ಘಾಟನೆಯಾಗಬೇಕಾಗಿರೋ ಕೊಪ್ಪಳದ ರೈಲ್ವೆ ನಿಲ್ದಾಣದ ದೃಶ್ಯ. ರೈಲ್ವೆ ನಿಲ್ದಾಣದ ಒಳಗೆಲ್ಲ ಸಂಪೂರ್ಣ ನೀರು ತುಂಬಿಬಿಟ್ಟಿದೆ, ಸೋರ್ತಾ ಇದೆ ಎಲ್ಲ ಕಡೆ. ಮಳೆಯ ಅಬ್ಬರಕ್ಕೆ ಕೊಪ್ಪಳದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯ ಆರ್ಭಟಕ್ಕೆ ನವೀಕೃತ ರೈಲ್ವೆ ನಿಲ್ದಾಣ ಸೋರಿಕೆ ಆಗ್ತಾ ಇದೆ. ಇವತ್ತು ಉದ್ಘಾಟನೆಗೊಳ್ಳಲಿರುವ ಕೊಪ್ಪಳ ರೈಲ್ವೆ ನಿಲ್ದಾಣ ಈಗಾಗಲೇ ಸಿಕ್ಕಾಪಟ್ಟೆ ಸೋರಿಕೆಯಾಗಿದೆ. ವರ್ಚುವಲ್ ಮೂಲಕ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಇನ್ನೂ ಅನೇಕ ರೈಲ್ವೆ ನಿಲ್ದಾಣಗಳು ದೇಶಾದ್ಯಂತ ಇವತ್ತು ವರ್ಚುವಲ್ ಮುಖಾಂತರ ಚಾಲನೆ ನೀಡುತ್ತಿದ್ದಾರೆ ಪಿಎಂ ಮೋದಿ. ಪ್ರಧಾನಿ ಮೋದಿ ಉದ್ಘಾಟನೆಗೂ ಮುನ್ನವೇ ಕೊಪ್ಪಳದ ರೈಲ್ವೆ ನಿಲ್ದಾಣ ಸೋರಿದೆ. ಕಳಪೆ ಕಾಮಗಾರಿ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತು ಉದ್ಘಾಟನೆಯಾಗಬೇಕಾಗಿರೋ ಕೊಪ್ಪಳದ ರೈಲ್ವೆ ನಿಲ್ದಾಣದ ದೃಶ್ಯ. ರೈಲ್ವೆ ನಿಲ್ದಾಣದ ಒಳಗೆಲ್ಲ ಸಂಪೂರ್ಣ ನೀರು ತುಂಬಿಬಿಟ್ಟಿದೆ, ಸೋರ್ತಾ ಇದೆ ಎಲ್ಲ ಕಡೆ.